ಕೂಡಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಸಮಯದಲ್ಲಿ ನಾವು ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡುವಾಗ ದೇವರೇ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಧ್ಯಾನದಿಂದ ನಮ್ಮನ್ನ ತುಂಬಿಸ್ಬೇಕಂತೇಳಿ ಯೇಸು ಕ್ರಿಸ್ತನ ಒಂದೇ ಸಲ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಈ ಮುಂಜಾನೆ ಜಾವದಲ್ಲಿ ಬೆಳಗಿನ ವಂದನೆಗಳು. ನಾವು ಕಳೆದ ದಿನಗಳಿಂದಲೂ ಸಹ ಯೆರೆಮೀಯನ ಪುಸ್ತಕವನ್ನು ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಿನ್ನೆಯ ದಿನದಲ್ಲೂ ಸಹ ಯೇಸುದಾಸ್ ಅಯ್ಯನವರು ಯೆರೆಮೀಯನ ಪುಸ್ತಕ 8ನೇ ಅಧ್ಯಾಯವನ್ನ ತುಂಬಾ ಚೆನ್ನಾಗಿ, ಬಹಳ ವಿಸ್ತಾರವಾಗಿ ಅದರ ಸಾರಾಂಶವನ್ನು ನಮಗೆ ತಿಳಿಯಪಡಿಸಿದರು. ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ದಿನದಲ್ಲಿ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ 9ನೇ ಅಧ್ಯಾಯದಲ್ಲಿ 1ರಿಂದ 26 ವಚನಗಳಿದೆ. ಈ 9ನೇ ಅಧ್ಯಾಯದ ವಿವರಣೆಯನ್ನ ನಾವು ನೋಡುವಂತ ಸಮಯದಲ್ಲಿ ಇದು 8ನೇ ಅಧ್ಯಾಯದ ಮುಂದುವರೆದಂತ ಭಾಗವಾಗಿದೆ. ಈ ಅಧ್ಯಾಯವು ದೇವರ ಮಾರ್ಗಗಳಿಂದ ದೂರವಿಡುವ ಅಪಾಯಕಾರಿ ಪರಿಣಾಮಗಳನ್ನ ಇದು ಒತ್ತಿ ಹೇಳುವಂತದಾಗಿದೆ. ಈ 9ನೇ ಅಧ್ಯಾಯ ಲೌಕಿಕ ಸಾಧನೆಗಳ ಮೇಲೆ ದೇವರ ಜ್ಞಾನದ ಮೂಲಕ ಗೌರವಿಸುವಂತ ಒಂದು ಉತ್ತಮ ಕರೆಯಾಗಿ ಈ ಅಧ್ಯಾಯ ನಮಗೆ ಕಾಣಲ್ಪಡ್ತಾ ಇದೆ. ಇದರಲ್ಲಿ ದೇವರಿಗೆ ನಮ್ಮ ಭಕ್ತಿಯಲ್ಲಿ ಎರಡು ಹೃದಯ, ನಾವು ನಮ್ಮ ಜೀವಿತವನ್ನ ಕಾಪಾಡಿಕೊಳ್ಬೇಕು. ದೇವರ ಕಠಿಣವಾದಂತ ತೀರ್ಪು ನಮ್ಮ ಜೀವನದಲ್ಲಿ ಇದ್ರೂ ಸಹ ಒಂದು ಅಮೂಲ್ಯವಾದ ಪಾಠವನ್ನ ಈ ಅಧ್ಯಾಯ ನಮಗೆ ತಿಳಿಸ್ತಾ ಇದೆ. ಇದು ನಮ್ಮ ಜೀವನಕ್ಕೆ ನಿಜವಾದ ಮಾರ್ಗವನ್ನ, ನಿಜವಾದಂತ ಉದ್ದೇಶವನ್ನ ಈ 9ನೇ ಅಧ್ಯಾಯ ನಮ್ಮ ಜೀವನದಲ್ಲಿ ತಿಳಿಯಪಡಿಸೋದು. ಈ 9ನೇ ಅಧ್ಯಾಯವನ್ನ ನಾವು 5 ಭಾಗವಾಗಿ ನಾವು ವಿಂಗಡಿಸಬಹುದಾಗಿದೆ. ಮೊದಲನೇ ಭಾಗದಲ್ಲಿ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 1ರಿಂದ 6 ವಚನದಲ್ಲಿ ಪ್ರವಾದಿಯ ಹೃದಯದ ನೋವು ಎಂಬುದಾಗಿ ಹೇಳ್ಬೋದು. 2ನೇ ಭಾಗದಲ್ಲಿ ದೇವರ ತೀರ್ಪು 9ನೇ ಅಧ್ಯಾಯ 7ರಿಂದ 11 ವಚನದಲ್ಲಿ ದೇವರ ಕಠಿಣವಾದಂತ ತೀರ್ಪು ಯಾವ ರೀತಿಯಾಗಿದೆ ಅನ್ನುವಂಥ ವಿಷಯವನ್ನು ನೋಡ್ಬೋದು. 3ನೇ ಕಾರ್ಯ 12ರಿಂದ 16 ವಚನದಲ್ಲಿ ದಂಗೆಯ ಪರಿಣಾಮಗಳು, ಯುದ್ಧಗಳು, ಗೊಂದಲಗಳು, ಗಲಾಟೆಗಳು, ಅದರ ಒಂದು ಪರಿಣಾಮಗಳನ್ನ 12ರಿಂದ 16 ವಚನದಲ್ಲಿ ನೋಡ್ತಾ ಇದ್ದೀವಿ. ಇನ್ನು 17ರಿಂದ 22 ವಚನದಲ್ಲಿ ವಿನಾಶದ ಶೋಕ, ಅಂತ್ಯದ ಶೋಕ ಯಾವ ತರ ಇರ್ತದೆ, ಒಬ್ಬ ಮನುಷ್ಯನ ಜೀವನದಲ್ಲಿ ಶೋಕ ಅಥವಾ ವಿನಾಶದ ಕಾರ್ಯಗಳು ಯಾವ ರೀತಿಯಾಗಿರ್ತದೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಇನ್ನು ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇದೀವಿ ನಿಜವಾದಂತಹ ಬುದ್ಧಿವಂತಿಕೆ ಮತ್ತು ಸುನ್ನತಿ ಮಾಡದಂತ ಹೃದಯದ ಕುರಿತಾಗಿ 9ನೇ ಅಧ್ಯಾಯ 23ರಿಂದ 26 ವಚನದಲ್ಲಿ ಬರೆಯಲ್ಪಡ್ತಾ ಇದೆ. ಯೆರೆಮೀಯನ ಕುರಿತಾದಂತ ಕೆಲ ವಿಷಯಗಳನ್ನ ನಾವು ಕಳೆದ ದಿನಗಳಿಂದ ದೇವ ಸೇವಕರುಗಳ ಮೂಲಕ ಆ ಪುಸ್ತಕದ ವಿವರಣೆಯನ್ನ ನಾವು ನೋಡಿದಿವಿ. ಆದ್ರೆ 9ನೇ ಅಧ್ಯಾಯದಲ್ಲಿ ಬರುವಂತ ಕೆಲವೊಂದು ಸನ್ನಿವೇಶಗಳು ಇಡೀ ಯೆರೆಮೀಯನ ಪುಸ್ತಕದ ಮೂಲ ಉದ್ದೇಶವನ್ನ, ಯೆರೆಮೀಯನು ಯಾವ ಒಂದು ಕಾರ್ಯವನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರ ಹತ್ರ ವೇದನೆ ಪಟ್ಟು ತನ್ನ ಜನರ ರಕ್ಷಣೆಗಾಗಿ ಜನರ ತಪ್ಪುಗಳನ್ನ ತಿದ್ದುವನಾಗಿ ಕಾಣಲ್ಪಟ್ಟ ಎಂಬುದಾಗಿ ಈ 9ನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ಕೆಲ ವಿಷಯಗಳನ್ನ ನಮ್ಮ ಜೀವನಕ್ಕೆ ಕಲಿಸಿಕೊಡುವಂತಾಗಿದೆ. ಸರಿ, ನಾವು ಈಗ ಮೊದಲು ಈ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ ಮೊದಲನೇ ಭಾಗವನ್ನು ನಾವು ನೋಡುವಂತಹ ಸಮಯದಲ್ಲಿ ಪ್ರವಾದಿಯ ಹೃದಯದ ನೋವು ಎಂಬುದಾಗಿ ನಾವು ಹೇಳಲ್ಪಡುವಾಗಿದೆ. ಈ ಅಧ್ಯಾಯಕ್ಕೆ ಒಂದು ಒಳ್ಳೆಯ ಹೆಸರನ್ನ ನಾವು ನೀಡಬೇಕಾದ್ರೆ ಪ್ರವಾದಿಯ ಕಣ್ಣೀರು, ಮುರಿದ ದೇಶದ ಬಗ್ಗೆ ಯೆರೆಮೀಯನ ಪ್ರಲಾಪ ಎಂಬುದಾಗಿ ಈ ಅಧ್ಯಾಯವನ್ನ ಕರಿಬಹುದಾಗಿದೆ. ಈಗ ನಾವು ಮೊದಲೇ ವಿಷಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 1ರಿಂದ 6 ವಚನದಲ್ಲಿ ಪ್ರವಾದಿಯ ಹೃದಯದ ನೋವು ಎಂಬುದಾಗಿ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ.
ಏನಾಗ್ತದ? ನೀವು ಸಮಯ ಇರುವಾಗ ಈ 9ನೇ ಅಧ್ಯಾಯ 1-26 ವಚನಗಳನ್ನ ನೀವು ಒಂದೊಂದೇ ವಚನವಾಗಿ ಓದುವಾಗ ಇದರ ಸತ್ಯಾರ್ಥ ಬಂದು ದೇವರು ನಮಗೆ ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 1ನೇ ವಚನ ಹೇಳ್ತದ, ಅಯ್ಯೋ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸ್. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರಲು ಅಳಬೇಕಲ್ಲ ಅಂತ ಹೇಳ್ತದೆ. ಅಂದ್ರೆ ನನ್ನ ಜೀವಿತ, ನನ್ನ ಕಣ್ಣುಗಳು, ನನ್ನ ತಲೆಯು ಯಾವಾಗಲೂ ದುಃಖದಲ್ಲಿ, ಕಣ್ಣೀರಿನಲ್ಲಿ, ವೇದನೆಯಲ್ಲಿ ಇದ್ರೇನೆ ಒಳ್ಳೇದಾಗಿರ್ತಿತ್ತು. ಯಾಕಂದ್ರೆ ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ನಾನು ಯಾವಾಗಲೂ ಅಳಬೇಕಲ್ಲ ಅಂತ ಹೇಳಿ ತನ್ನ ಹೃದಯದಲ್ಲಿ ವೇದನೆ ಪಡ್ತದ, ತನ್ನ ಹೃದಯದಲ್ಲಿ ದುಃಖ ಪಡ್ತದ. ಏನಾಗ್ತದ? ದೇವರನ್ನ ನಂಬಿದಿರುವಂತ ಜನರು, ದೇವರನ್ನ ಹಿಂಬಾಲಿಸುವಂತ ಜನರು ದೇವರಿಗೆ ವಿಧೇಯರಾಗದೆ, ದೇವರ ಮಾತುಗಳಿಗೆ ಎದುರಾಗಿ, ದೇವರ ಸತ್ಯವನ್ನ ಸರಿಯಾದ ರೀತಿಯಲ್ಲಿ ಕೇಳದೆ ಅನೇಕ ದಂಡನೆಗೆ ಒಳಪಟ್ಟು ತಮ್ಮ ಜೀವನವನ್ನ ನಾಶನದ ಕಡೆಗೆ ಹೋಗುವಾಗ ಪ್ರವಾದಿಯಾಗಿರುವಂತ ಯೆರೆಮೀಯನ ಹೃದಯ ದುಃಖದಲ್ಲಿ ಇರ್ತಾ ಇರ್ತದೆ. ನಾನು ಯಾವಾಗ್ಲೂ ಅಳ್ತಾನೆ ಇರ್ಬೇಕಲ್ಲ, ಯಾವಾಗ್ಲೂ ಅಳದೆ ಆಗೋಯ್ತಲ್ಲ, ಯಾವಾಗ್ಲೂ ದುಃಖ ಪಡೋದಾಯ್ತಲ್ಲ, ಯಾವಾಗಲೂ ಹಾಕೋದಾಯ್ತಲ್ಲ. ನನ್ನ ಜನರು ಹಗಲಿರುಳು ನಾನು ಯಾವಾಗ್ಲೂ ಅಳುವಂತ ಸನ್ನಿವೇಶ ನನಗೆ ಬಂತು ಅಂತೇಳಿ ಅವರ ಕಾರ್ಯಗಳು ನೋಡಿ ಯೆರೆಮೀಯನು ತನ್ನ ಹೃದಯದ ನೋವನ್ನ, ತನ್ನ ಭಾವನೆಗಳನ್ನ ಇದರಲ್ಲಿ ಹಂಚಿಕೊಳ್ತದ. ನಿಜ. ಕೀರ್ತನೆಗಳು 34:18 ದೇವರ ವಚನ ಇರ್ತದ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ದೇವರು ಉದ್ಧಾರ ಮಾಡ್ತಾನ ಅಂತೇಳಿ ದೇವ್ರ ವಚನ ಹೇಳ್ತಾ ಇದ್ದಾರೆ. ನಮ್ಮಗಳ ಜೀವನದಲ್ಲಿ ಒಬ್ಬ ಒಳ್ಳೆ ಮನುಷ್ಯನ ಜೀವನ, ಒಬ್ಬ ದೇವರಿಂದ ಕರೆಯಲ್ಪಟ್ಟಂತ ಜನರ ಜೀವನ ನಾಶನದ ಅಂತ್ಯಕ್ಕೆ ಹೋಗುವಂತ ಸಮಯದಲ್ಲಿ ಆ ದುಃಖ, ವೇದನೆ ಪ್ರತಿಯೊಬ್ಬರ ಜೀವನದಲ್ಲಿ ಕಾಣಲ್ಪಡ್ತಾ ಇದೆ. ಯಾಕಂದ್ರೆ ಸತ್ಯವನ್ನ ತಿಳಿದುಕೊಂಡಿರುವಂತನ, ಸತ್ಯವನ್ನ ಅರಿತು ಜೀವಿಸುವಂತವರ ಜೀವನದಲ್ಲಿ ದೇವರನ್ನ ಬಿಟ್ಟು ದೂರ ಹೋದಾಗ, ದೇವರ ಕಾರ್ಯಗಳನ್ನ ಎದುರಾಕಿಕೊಂಡು ಜೀವಿಸುವಂತ ಸಮಯದಲ್ಲಿ ಇಂಥ ವೇದನೆಗಳು ಉಂಟಾಗ್ತಾ ಇದ್ರು. ಅದೇ ವಿಷಯ ಬಂದು 1-6 ವಚನದಲ್ಲಿ, ಆ ವಚನಗಳನ್ನೆಲ್ಲ ನೀವು ಓದ್ ನೋಡ್ರಿ, ಪ್ರವಾದಿಯಾಗಿರುವಂತ ಯೆರೆಮೀಯನು ತನ್ನ ಹೃದಯದ ನೋವನ್ನು ಹೇಳ್ಕೊಳ್ತಾ ಇದ್ದಾನೆ. ಇವರು ಬಂದು ಎಂತೆಂತ ಸನ್ನಿವೇಶಿಕೊಂಡು ಇಂಥ ತಮ್ಮ ಜೀವಿತವನ್ನ, ತಮ್ಮ ಅಮೂಲ್ಯವಾದಂತಹ ಕಾರ್ಯಗಳನ್ನ ಇವರು ತಮ್ಮಲ್ಲಿ ತಮ್ಮ ಅಂತ್ಯವನ್ನ ಬರಮಾಡಿಕೊಂಡ್ರು ಎಂಬುದಾಗಿ ಹೇಳಿ ಅವರ ಕುರಿತಾಗಿ ನೀವು 3-4 ವಚನಗಳಲ್ಲಿ ಗಮನಿಸುವಂತಹ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದಾರ? ಸುಳ್ಳಾಡುವುದಕ್ಕೆ ತಮ್ಮ ನಾಲಿಗೆಯನ್ನ ಬಿಲ್ಲಿನಂತೆ ಬಗ್ಗಿಸುತ್ತಾರೆ, ಸತ್ಯಕ್ಕೆ ಪ್ರತಿಕೂಲವಾಗಿ ದೇಶದಲ್ಲಿ ಹಂಬಲಿಸುತ್ತಾರೆ, ಕೇಡಿನಿಂದ ಕೇಡಿಗೆ ಹಾರುತ್ತಾರೆ, ನನ್ನನ್ನು ಅರಿಯರು ಎಂದು ಯೆಹೋವನು ಅನ್ನುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದೇವರನ್ನ ನಂಬಿರುವಂತ ಜನರು, ದೇವರ ಸತ್ಯವನ್ನ ಅರಿತುಕೊಂಡು ಜೀವಿಸುವಂತ ಜನರು ಸುಳ್ಳನ್ನ ಹೇಳುವುದರಲ್ಲಿ, ಮೋಸ ಮಾಡುವುದರಲ್ಲಿ, ವಂಚಿಸುವುದರಲ್ಲಿ ಅವ್ರು ಯಾವಾಗಲೂ ಮುಂದೆ ಹೋಗ್ತಾ ಇದಾರ. ಈ ಕಾರ್ಯವನ್ನ ನೆನೆಸಿ ನನ್ನ ಹೃದಯ ದುಃಖ ಪಡ್ದಾದ ಅಂತ ಹೇಳಿ ದೇವರು ಭಾವಿಸುವಂತರಾಗಿದ್ದಾರೆ. ಹೌದು, ದೇವರ ಕಾರ್ಯಗಳನ್ನ, ದೇವರ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ವಿರೋಧವಾಗಿ ಹೋಗುವಂತ ಸಮಯದಲ್ಲಿ ದೇವರ ಹೃದಯ ದುಃಖ ಪಡ್ತಾ ಇದ್ದಾರೆ. ದೇವರು ಬಂದು ದುಃಖಿಸ್ತದ. ಇಲ್ಲಿ ಯೆರೆಮೀಯನು ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತನ್ನ ಜನರ ದ್ರೋಹಗಳನ್ನ ನೋಡಿ, ತನ್ನ ಜನರ ನಾಶನವನ್ನ ನೋಡಿ ಹೃದಯದಲ್ಲಿ ದುಃಖ ಪಡುವಂತಹ ವಿಷಯವನ್ನ ನಾವು ನೋಡುವಂತರಾಗಿದೆ. ಇನ್ನು 2ನೇ ಭಾಗದಲ್ಲಿ ನೋಡ್ತಾ ಇದೀವಿ, ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 7-11 ವಚನದಲ್ಲಿ ದೇವರ ತೀರ್ಪನ್ನ ಇಲ್ಲಿ ನಾವು ಗಮನಿಸುವಂತರಾಗಿದ್ದೀವಿ. ನಿಜ, ನಾವು ಅನೇಕ ಸಾರಿ ವೇದಗಳಲ್ಲಿ ನೋಡ್ತಾ ಇದ್ದೀವಿ, ವೇದ ವಚನದಲ್ಲಿ ದೇವರ ತೀರ್ಪು ವಿಧ ವಿಧವಾಗಿ ದೇವರ ತೀರ್ಪು ನಮ್ಮ ಮೇಲೆ ಬರುವಂತದಾಗಿದೆ.
ದೇವರ ದಂಡನೆ ಅನೇಕ ಸಂಬಂಧ ನಾವು ಅಂತ ಇದೀವಿ. ದೇವರು ಬಂದು ಪ್ರೀತಿ ಸ್ವರೂಪನು, ದೇವರು ಬಂದು ಕರುಣಾಮಯಿ, ದೇವರು ಬಂದು ಎಲ್ಲವನ್ನ ಕ್ಷಮಿಸುವಾತರು. ನಿಜ, ಇದೆಲ್ಲದಕ್ಕೂ ದೇವರ ವಚನಗಳಿದೆ. ಆದ್ರೆ ಅದೇ ಸಂದರ್ಭಗಳಲ್ಲಿ ನೋಡುವಾಗ ದೇವರ ವಚನ ಆದ ದೇವರು ದಹಿಸುವ ಅಗ್ನಿ ಎಂಬುದಾಗಿ ಹೇಳಿ ದೇವರ ವಚನ ಬರೆಯಲ್ಪಡ್ತಾರೆ. ದೇವರು ಬಂದು ನಮ್ಮನ್ನ ಪಾಪದ ಮಾರ್ಗದಲ್ಲಿ ಹೋಗುವಾಗ, ದೇವರಿಗೆ ವಿರೋಧವಾದಂತಹ ಪಾಪಗಳನ್ನ ಮಾಡುವಾಗ ದೇವರು ನಮ್ಮನ್ನ ದಂಡಿಸುವಂತವರಾಗಿದ್ದಾರ ಅಂತ ಹೇಳಿ ದೇವರ ವಚನ ಹೇಳ್ತಾ ಇದ್ದಾರೆ. ಈಗ 2ನೇ ಭಾಗದಲ್ಲಿ 7ರಿಂದ 11 ವಚನದಲ್ಲಿ ದೇವರ ತೀರ್ಪಿನ ಕುರಿತಾಗಿ ಪ್ರವಾದಿಯು ದೇವರು ಬಂದು ಒಬ್ಬ ಮನುಷ್ಯನ ಪಾಪಗಳು ಅಧಿಕವಾಗಿರುವಾಗ, ಒಬ್ಬ ಮನುಷ್ಯನು ದೇವರ ವಿರೋಧವಾಗಿ ಹೋಗುವಾಗ ದೇವರ ತೀರ್ಪು ಯಾವ ರೀತಿಯಾಗಿರ್ತದ ಅನ್ನೋದನ್ನ ಇಲ್ಲಿ ಪ್ರವಾದಿಯು ತುಂಬಾ ಚೆನ್ನಾಗಿ ಈ 7ರಿಂದ 11 ವಚನದಲ್ಲಿ ತಿಳಿಸುವಂತರಾಗಿದ್ದಾರೆ. ನಿಜ, ದೇವರು ಬಂದು ಕೆಲ ವಿಷಯಗಳನ್ನ ದಂಡಿಸ್ತದ. ದೇವರು ಬಂದು ಕೆಲ ಶಿಕ್ಷೆಗಳನ್ನ ಮನುಷ್ಯರ ಜೀವನದಲ್ಲಿ ಬರಮಾಡ್ತಾ ಇದಾರೆ. ನಾವು ವೇದ ವಚನದಲ್ಲಿ ನೋಡ್ತಾ ಇದೀವಿ. ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 7ನೇ ವಚನ ನೋಡ್ತಾ ಇದೀವಿ. ಹೀಗಿರಲು ಸೈನ್ಯಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ನನ್ನ ಜನರ ದ್ರೋಹಕ್ಕೆ ಏನು ಮಾಡಲಿ, ಅವರನ್ನ ಪುಟಕ್ಕೆ ಹಾಕಿ ಶೋಧಿಸುವೆನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ಅವ್ರು ಮಾಡಿರುವಂತಹ ದ್ರೋಹಗಳಿಗೆ ನಾನು ಏನ್ ಮಾಡ್ಲಿ? ಅವ್ರು ನನಗೆ ವಿರೋಧವಾಗಿ ಹೋಗ್ತಾ ಇದಾರ. ಅವ್ರು ನನ್ನ ಕಾರ್ಯಗಳಿಗೆ ಕಿವಿಗೊಡದೆ ಅವ್ರು ಅವ್ರದೇ ಆದಂತ ವಿಷಯಗಳನ್ನ ಗಮನಿಸ್ತಾ ಇದಾರ. ದೇವರು ಬಂದು ದಂಡಿಸ್ತಾ ಇದಾರೆ. ದೇವರು ಬಂದು ನಮ್ಮ ಜೀವನದಲ್ಲಿ ಕಠಿಣವಾದಂತ ತೀರ್ಪನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕಂದ್ರೆ ಯೆಶಾಯನ ಪ್ರವಾದನ ಗ್ರಂಥ 33ನೇ ಅಧ್ಯಾಯ 22ನೇ ವಚನ ನೋಡ್ತಾ ಇದೀವಿ. ಯೆಹೋವನು ನಮ್ಮ ನ್ಯಾಯಾಧಿಪತಿ, ಯೆಹೋವನು ನಮಗೆ ಧರ್ಮ ವಿಧಾಯಕ, ಯೆಹೋವನು ನಮ್ಮ ರಾಜ್ಯ, ಆತನೇ ನಮ್ಮನ್ನ ರಕ್ಷಿಸುವನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ದೇವರೇ ನಮಗೆ ನ್ಯಾಯಾಧಿಪತಿ, ದೇವರೇ ನಮಗೆ ನ್ಯಾಯಾಧಿಪತಿ. ದೇವ್ರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ದೇವರ ವಚನ ಹೇಳ್ತದ, ಯೆಹೋವನ ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆಗಳಲ್ಲೂ ಗೋಚರಿಸ್ತಾ ಇದಾವ ಅಂತೇಳಿ. ಅಂದ್ರೆ ದೇವರ ಕಣ್ಣುಗಳು ಎಲ್ಲವನ್ನ ಗಮನಿಸ್ತಾ ಇದೆ. ದೇವರ ಕಣ್ಣಿಗೆ ಮರೆಯಾಗಿರುವಂತದ್ದು ಯಾವುದೂ ಇಲ್ಲ. ದೇವ್ರ ಎಲ್ಲವನ್ನ ನೋಡ್ತಾ ಇದಾರೆ. ದೇವ್ರ ವಚನ ಹೇಳ್ತದ, ನಾನು ಕುಂತ್ಕೊಳ್ಳೋದು, ನಾನು ನಿಂತ್ಕೊಳ್ಳೋದು, ನಾನು ಎಲ್ಲಿ ಹೋಗ್ತೀನಿ, ನಾನು ಏನೆಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದೀನಿ, ಇವೆಲ್ಲಾ ಕಾರ್ಯಗಳು ದೇವರಿಗೆ ಗೊತ್ತಿದೆ. ದೇವ್ರ ಎಲ್ಲವನ್ನ ಗಮನಿಸ್ತಾ ಇದಾರೆ. ದೇವ್ರ ಎಲ್ಲವನ್ನ ನೋಡುವಂತವರಾಗಿದ್ದಾರೆ. ಅನೇಕ ಸಮಯದಲ್ಲಿ ಕೆಲ ಯೋಚನೆಗಳು, ಕೆಲ ಭಾವನೆಗಳು ನಮ್ಮಲ್ಲಿ ಯಾವ ರೀತಿಯಾಗಿ ಇರ್ತದಂದ್ರ 9ನೇ ಅಧ್ಯಾಯ 8ನೇ ವಚನ ನೋಡ್ತಾ ಇದೀವಿ. ಅವರ ನಾಲಿಗೆಯು ಕೊಲ್ಲುವ ಬಾಣವಾಗಿದೆ, ಅದು ಸುಳ್ಳನ್ನೇ ಆಡುತ್ತದೆ. ಒಬ್ಬನು ತನ್ನ ನೆರೆಯವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದರೂ ತನ್ನ ಹೃದಯದಲ್ಲಿ ಅವನಿಗಾಗಿ ಹೊಂಚು ಹಾಕುತ್ತಾನೆ ಅಂತೇಳಿ ದೇವರ ವಚನ ಬರೆಯಲ್ಪಡ್ತಾರೆ. ಇದು ಏನನ್ನ ಸೂಚಿಸ್ತದ? ಅನೇಕ ಸಮಯದಲ್ಲಿ ನಮ್ಮ ನೆರೆಯವನಿಗೆ ಅಥವಾ ನಮ್ಗೆ ಗೊತ್ತಿರೋನಿಗೆ, ನಮ್ಮ ಹತ್ತಿರ ಇದ್ದವನಿಗೆ ನಾವು ಬಾಯಿಂದ ಶುಭವಾಗ್ಲಿ, ಒಳ್ಳೇದಾಗ್ಲಿ ಅಪ್ಪ ಅಂತ ಹೇಳ್ತಾ ಇದೀವಿ. ನಿಮ್ಗೆ ತುಂಬಾ ಚೆನ್ನಾಗಿ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಆದ್ರೆ ಹೃದಯದಲ್ಲಿ ಅವನ ಬಗ್ಗೆ ತಪ್ಪಾಗಿಯೇ ಅವನಿಗಾಗಿ ಹೊಂಚು ಹಾಕಿ ಕೆಲ ವಿಷಯಗಳನ್ನ ಮಾಡ್ತಾ ಇದಾರ ಹೇಳಿ ದೇವರ ವಚನ ಹೇಳ್ತಾ ಇದ್ದಾರೆ. ಆದ್ರೆ ದೇವ್ರು ಬಂದು ಇದೆಲ್ಲದಕ್ಕೂ ಒಂದು ದಂಡನೆಯನ್ನ ದೇವ್ರು ನಮ್ಮ ಜೀವನದಲ್ಲಿ ಇಟ್ಟಿದಾರೆ ಅನ್ನೋದನ್ನ ಮರಿಬಾರ್ದು. ಒಂದು ವಿಷಯವನ್ನ, ಒಂದು ಕಾರ್ಯವನ್ನ ಗಮನಿಸಿ ನಡೀತಾ ಇದೀವಂದ್ರೆ, ದೇವರ ಸತ್ಯವನ್ನ ಅರ್ಥ ಮಾಡಿಕೊಂಡು ನಾವು ಜೀವಿಸ್ತಾ ಇದೀವಂದ್ರೆ, ಎಲ್ಲಾ ಸಮಯದಲ್ಲಿ ಒಂದೇ ರೀತಿಯಾಗಿರುವುದನ್ನ ನಾವು ಕಲಿತ್ಕೊಳ್ಬೇಕಾಗಿದೆ. ಇಲ್ಲವಾದ್ರೆ ದೇವರ ಕಠಿಣವಾದ ತೀರ್ಪನ್ನ ನಮ್ಮ ಜೀವನದಲ್ಲಿಯೂ ನಾವು ಅನುಭವಿಸಬೇಕಾಗಿದೆ. 9ನೇ ಅಧ್ಯಾಯ 11ನೇ ವಚನ ಈ ರೀತಿಯಾಗಿ ಇರ್ತದ, ನಾನು ಯೆರೂಸಲೇಮಿನ ಹಾಳು ಬೀದಿಗಳನ್ನಾಗಿಯೂ ನರಿಗಳ ಹಕ್ಕಿಯನ್ನಾಗಿಯೂ ಗೈದು ಯಹೂದ್ಯದ ಪಟ್ಟಣಗಳನ್ನ ಜನವಿಲ್ಲದ ಬೀಳು ಭೂಮಿಯನ್ನಾಗಿ ಮಾಡುವೆನು ಎಂದು ಯೆಹೋವನು ಹೇಳ್ತಾ ಇದ್ದಾನಂತ ಬರೆಯಲ್ಪಡ್ತಾ ಇದೆ. ಎಲ್ಲವನ್ನ ನಾನು ನಾಶ ಮಾಡ್ತಾ ಇದ್ದೀನಿ, ನಾನೆಲ್ಲವನ್ನ ಅಳಿಸ್ತಾ ಇದ್ದೀನಿ ಅಂತ ಹೇಳಿ ದೇವರ ಕಠಿಣವಾದಂತ ತೀರ್ಪು ನಮ್ಮ ಮುಂದೆ ಇದೆ ಎಂಬುದನ್ನ ಪ್ರವಾದಿಯು ಈ ಭಾಗದಲ್ಲಿ ತಿಳಿಯಪಡಿಸ್ತಾರೆ.
ಇನ್ನು ಮೂರನೇ ಭಾಗದಲ್ಲಿ ನೋಡ್ತಾ ಇದೀವಿ, ಮೂರನೇ ಕಾರ್ಯ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 12ರಿಂದ 16 ವಚನದಲ್ಲಿ ದಂಗೆಯ ಪರಿಣಾಮಗಳು ಅಂತೇಳಿ ಬರೆಯಲ್ಪಡ್ತಾ ಇದ್ರು. ದಂಗೆಯ ಪರಿಣಾಮಗಳು ಅಂದ್ರೆ ದೇವರಲ್ಲಿರುವಂತ ವಿಷಯಗಳನ್ನ, ದೇವರಲ್ಲಿರುವಂತಹ ಕಾರ್ಯಗಳನ್ನ ನಮ್ಮ ಜೀವಿತ ಬಂದು ದೇವರಿಗೆ ವಿರೋಧವಾಗಿ ನಾವು ಹೋಗುವಂತ ಸಮಯದಲ್ಲಿ ದೇವರು ಅದನ್ನ, ಇದರ ಪರಿಣಾಮಗಳನ್ನ ಒಬ್ಬ ಮನುಷ್ಯನು ಯಾವ ರೀತಿಯಾಗಿ ಅನುಭವಿಸ್ತಾನ ಅನ್ನುವಂತ ವಿಷಯಗಳು ಇದರಲ್ಲಿ ಬರೆಯಲ್ಪಡ್ತಾ ಇದೆ. ಸರ್, ಮೂರನೇ ಭಾಗ ದಂಗೆಯ ಪರಿಣಾಮಗಳು. ಓಕೆ, ಇದು ಬಂದು ಮನುಷ್ಯನ ಜೀವಿತ ಅವಧಿಯಲ್ಲಿ ಯುದ್ಧಗಳು, ಗೊಂದಲಗಳು, ಗಲಾಟೆಗಳು ದೇಶಗಳ ಮಧ್ಯದಲ್ಲಿ ಮಾತ್ರ ಅಲ್ಲ. ಅನೇಕ ಸಮಯದಲ್ಲಿ ನಾವು ಯುದ್ಧ ಅಂದ ತಕ್ಷಣ ಬೇರೆ ತರನೇ ಯೋಚನೆ ಮಾಡ್ತಾ ಇದೀವಿ. ಹಿಂದಿನ ಕಾಲದಲ್ಲಿ ದೇವರ ಮಕ್ಕಳಿಗೆ, ದೇವ ಜನರಿಗೆ ವಿರೋಧವಾಗಿ ಬೇರೆಯವರು ಯುದ್ಧಕ್ಕೆ ಬರ್ತಾ ಇದ್ರು. ಆದ್ರೆ ಈಗಿನ ಸಮಯದಲ್ಲಿ ಯುದ್ಧಗಳನ್ನ ಮಾಡುವಂತವ್ರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಎಷ್ಟೋ ಜನರ ಕಾರ್ಯಗಳಲ್ಲಿ ಮನೆಯಲ್ಲೇ ಎಷ್ಟೋ ಯುದ್ಧಗಳು ನಡೀತಾ ಇದಾವೆ, ಭಯಂಕರದ ಯುದ್ಧಗಳು. ದೇಶಗಳ ಮಧ್ಯದಲ್ಲಿ ನಡೆಯುವಂತ ಯುದ್ಧಗಳನ್ನ ಬೇಕಾದ್ರೆ ನಿಲ್ಲಿಸಬಹುದು. ಆದ್ರೆ ಮನೆಯಲ್ಲಿ, ಕುಟುಂಬದಲ್ಲಿ ನಡೆಯುವಂತ ಯುದ್ಧಗಳನ್ನ ಜಯಿಸುವುದಕ್ಕೆ ತುಂಬಾ ಕಠಿಣ, ತುಂಬಾ ಕಷ್ಟದ ಕಾರ್ಯ. ಎಷ್ಟೋ ಜನರು ಬಂದು ಈಗಿನ ದಿನಮಾನಗಳಲ್ಲಿ ಇರುವಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಇದು. ದೇಶಗಳ ಮಧ್ಯ ಯುದ್ಧ ನಡೆದ್ರು ಗೆಲ್ಲಬಹುದು, ಅಥವಾ ಎದುರಿಗೆ ಬರುವಂತ ನಮಗೆ ಬಲಿಷ್ಠನಾಗಿರುವಂತ ಎದುರಿಯನ್ನ ಸಹ ನಾವು ಜಯಿಸಬಹುದು. ಆದರೆ ನಮ್ಮೊಳಗೆ ಇದ್ದುಕೊಂಡು, ನಮ್ಮ ಜೊತೆಗೆ ಇದ್ದುಕೊಂಡು, ನಮ್ಮ ಕುಟುಂಬದಲ್ಲೇ ಇದ್ದುಕೊಂಡು ನಮಗೆ ವಿರೋಧವಾಗಿ ಬರುವಂತವ್ರನ್ನ ಜಯಿಸೋದು ತುಂಬಾ ಕಷ್ಟದ ವಿಷಯ. ಅದೇ ವಿಷಯವನ್ನ, ಅದರ ಪರಿಣಾಮವನ್ನ ಇಲ್ಲಿ ಯೆರೆಮೀಯನು 12ರಿಂದ 16 ವಚನದಲ್ಲಿ ತಿಳಿಯಪಡಿಸ್ತದೆ. ನಿಜ, ದೇವರ ಯುದ್ಧಗಳು, ದೇವರ ಕಾರ್ಯಗಳು, ಅದರ ಪರಿಣಾಮಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. 1 ಸಾಮುವೇಲನ ಪುಸ್ತಕ 12ನೇ ಅಧ್ಯಾಯ 15ನೇ ವಚನ ನೋಡ್ತಾ ಇದೀವಿ. ನೀವು ಯೆಹೋವನ ಮಾತನ್ನ ಕೇಳದೆಯೂ ಆತನ ಆಜ್ಞೆಗಳನ್ನ ಕೈಗೊಳ್ಳದೆಯೂ ಹೋದರೆ ಆತನ ಹಸ್ತವು ನಿಮಗೆ, ನಿಮ್ಮ ಹಿರಿಯರಿಗೆ ವಿರೋಧವಾಗಿದ್ದಂತೆ ನಿಮಗೂ ಸಹ ವಿರೋಧವಾಗಿರ್ತದ ಅಂತ ಹೇಳ್ತಾ ಇದ್ದಾರೆ. ಇದು ದೇವರ ದಂಡನೆ, ಇದು ದಂಗೆಯ ಪರಿಣಾಮ. ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ವಿರೋಧವಾಗಿ ಹೋಗ್ತೀವೋ, ದೇವರ ವಾಕ್ಯಗಳಿಗೆ ವಿರೋಧವಾಗಿ ಹೋಗ್ತೀವೋ, ಅಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅದರ ಪರಿಣಾಮಗಳನ್ನ ನಾವು ಅನುಭವಿಸ್ಬೇಕಾಗ್ತದ ಅಂತೇಳಿ ಬರೆಯಲ್ಪಡ್ತದೆ. ಈ 4ನೇ ಕಾರ್ಯದಲ್ಲಿ ನೋಡ್ತಾ ಇದೀವಿ, 4ನೇ ಭಾಗ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 17ರಿಂದ 22 ವಚನದಲ್ಲಿ ವಿನಾಶದ ಶೋಕ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಹಾಗಂದ್ರೆ ಏನರ್ಥ? ಇದು ಬಂದು ಏನನ್ನ ನಮ್ಮ ಜೀವಿತದಲ್ಲಿ ತಿಳಿಸುವಂತದಾಗಿದೆ ಎಂಬುದಾಗಿ ಹೇಳುವಾಗ 17ನೇ ವಚನದಲ್ಲಿ ನೀವು ಓದುವಾಗ, ಸೈನ್ಯಾಧೀಶನಾದ ಯೆಹೋವನ ಮಾತನ್ನ ಕೇಳಿರಿ, ನಿಮ್ಮ ಸಂಗತಿಗಳನ್ನ ಯೋಚಿಸಿರಿ, ರೋದನ ಗಾಯಕರನ್ನ ಕರೆಸಿರಿ, ಅವರು ಬರಲಿ, ಚಾನಯರನ್ನು ಕರೆ ಕಳಿಸಿರಿ, ಅವರೂ ಸೇರಲಿ, ಅವರು ತೊರೆಬಟ್ಟು ನಮ್ಮ ನೇತ್ರಗಳಿಂದ ಧಾರೆ ಹೊರಡುವಂತೆಯೂ ನಮ್ಮ ರೆಪ್ಪೆಗಳೊಳಗಿಂದ ನೀರುಕ್ಕುವಂತೆಯೂ ನಮಗೋಸ್ಕರ ಗೋಳೆತ್ತಲಿ ಅಂತೇಳಿ ಬರೆಯಲ್ಪಡ್ತಾರೆ. ಅಂದ್ರೆ ಬೈಬಲ್ ಅಲ್ಲಿ ಕೆಲ ಸನ್ನಿವೇಶಗಳು ನಡೀತಾ ಇದೆ. ಯಾವಾಗೆಲ್ಲ ದೇವರ ಹಸ್ತ, ಯಾವಾಗೆಲ್ಲ ದೇವರ ದಂಡನೆ ಬರ್ತಾ ಇದೀವೋ ಅವಾಗೆಲ್ಲ ಎಷ್ಟೋ ಜನರು ದುಃಖದಿಂದ, ಕಣ್ಣೀರಿನಿಂದ ಕೆಲ ಶೋಕ ಗೀತೆಗಳು ಸತ್ಯವೇದದಲ್ಲಿ ಬರೆಯಲ್ಪಡ್ತದೆ. ದುಃಖದ ಗೀತೆಗಳು ಅಂತ ಹೇಳ್ಬೋದು, ಅವು ಕಣ್ಣೀರಿನ ಮೊರೆಗಳು ಅಂತ ಹೇಳ್ಬೋದು. ದುಃಖದಿಂದ, ಕಣ್ಣೀರಿನಿಂದ, ವೇದನೆಯಿಂದ ದೇವರ ಮುಂದೆ ತಮ್ಮ ಕಾರ್ಯಗಳನ್ನ ಹೇಳ್ಕೊಳ್ಳುವಂಥದ್ದು. ದೇವರ ಮುಂದೆ ಅಂತ ವಿಷಯಗಳನ್ನ ತಿಳಿಯಪಡಿಸುವಂಥದ್ದು. ಅದೇ ವಿಷಯಗಳು ನಡೀತಾ ಇದೆ. ದೇವ್ರು ಬಂದು ಕಣ್ಣೀರಿನಿಂದ ಮಾಡುವಂತ ಪ್ರಾರ್ಥನೆ ನಮ್ಮ ಕಷ್ಟಗಳನ್ನ ನಿವಾರಿಸ್ತಾ ಇದ್ದಾರೆ. ದುಃಖ ತುಂಬಿದಂತ ಒಡೆದ ಹೃದಯದ ವೇದನೆ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಬೈಬಲ್ ಅಲ್ಲಿ ಎಷ್ಟೋ ಜನ ಶೋಕ ಗೀತೆಗಳನ್ನ ಆಡ್ತಾ ಇದಾರೆ, ದುಃಖದ ಗೀತೆಗಳನ್ನ ಆಡ್ತಾರೆ. ದಾವೀದನು ಆಡ್ತಾ ಇದ್ದಾನ, ಅಣ್ಣಳು ಆಡ್ತಾ ಇದ್ದಾಳ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ತಮ್ಮ ಹೃದಯದ ವೇದನೆಗಳನ್ನ, ತಮ್ಮ ಮನಸ್ಸಿನ ಭಾರಗಳನ್ನ ದೇವ್ರ ಮುಂದೆ ಹೇಳ್ತಾ ಇದ್ದಾರೆ. ಅದೇ ಕಾರ್ಯ ನಡೀತಾ ಇದೆ ಇಲ್ಲಿ. ದೇವ್ರ ವಚನ ಹೇಳ್ತದ,
ದೇವರ ಮಾತನ್ನ ಕೇಳ್ರಿ, ದುಃಖ ಪಡುವಂತ ಅದಕ್ಕೆ ಅಂತ ಕೆಲ ಜನರು ಇರ್ತಾರೆ, ಅವ್ರನ್ನ ಕರೆಸ್ರಿ, ಅವರಿಂದ ತಮ್ಮ ವೇದನೆಯನ್ನ ತಮ್ಮ ದುಃಖಗಳನ್ನ ಇಲ್ಲಿ ಅರಿಕೆ ಮಾಡಿಸ್ರಿ ಅಂತೇಳಿ ದೇವರ ವಚನದಲ್ಲಿ ನಾವು ಕಾಣುವಂತ ನಮಗಳ ಜೀವನದಲ್ಲಿ ಕೆಲ ವಿಷಯಗಳಲ್ಲಿ ನಾನು ದೇವರಿಗೆ ವಿರೋಧವಾಗಿ ಹೋಗಿದ್ದೀನಿ, ನಾನು ದೇವರಿಗೆ ಇಷ್ಟ ಇಲ್ಲದಿರುವಂತ ಪಾಪಗಳನ್ನ ಮಾಡ್ತಾ ಇದ್ದೀನಿ, ನಾನು ದೇವರಲ್ಲಿ ಇದ್ರೂ ಸಹ ಕೆಲ ಪಾಪಗಳು ನನ್ನ ಸುತ್ತಿಕೊಂಡಿದಾವ, ನಾನು ದೇವರ ವಾಕ್ಯಗಳನ್ನ ಕೇಳಿದಾಗಲೂ ಸಹ ನನ್ನ ಜೀವಿತವನ್ನ ನಾನು ನಾಶನದ ಕಡೆಗೆ ಕರ್ಕೊಂಡು ಹೋಗಿದ್ದೀನಿ. ಇಂಥ ಸತ್ಯಾರ್ಥಗಳು ನಮಗೆ ಗೊತ್ತಾಗಿರುವಂತಹ ಸಮಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಬಂದು ಅವುಗಳನ್ನ ಕೇಳಬೇಕಾಗಿದೆ. ದೇವರ ಮುಂದೆ ದುಃಖ ಪಡುವುದು ತಪ್ಪಿಲ್ಲ. ಯಾವುದಕ್ಕಾಗಿ? ನಾನು ಮಾಡಿದಂತಹ ದ್ರೋಹಗಳನ್ನ ಮನ್ನಿಸು, ನಾನು ಮಾಡಿದಂತ ಪಾಪಗಳನ್ನ ಅಳಿಸು, ನಾನು ನಿನಗೆ ವಿರೋಧವಾಗಿ ಇರುವಂತಹ ಕಾರ್ಯಗಳಿಂದ ನನ್ನನ್ನ ಇದರಿಂದ ಬಿಡಿಸು ಅಂತೇಳಿ ದೇವರಿಂದ ಅದನ್ನ ಕೇಳುವಂಥದ್ದು ಯಾವುದೇ ರೀತಿಯ ತಪ್ಪಾದ ಕಾರ್ಯಗಳನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೊನೆಯ ಭಾಗದಲ್ಲಿ ನೋಡ್ತಾ ಇದೀವಿ, 5ನೇ ಭಾಗದಲ್ಲಿ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 23ರಿಂದ 26 ವಚನದಲ್ಲಿ ನಿಜವಾದ ಬುದ್ಧಿವಂತಿಕೆ ಮತ್ತು ಸುನ್ನತಿ ಮಾಡದಂತ ಹೃದಯದ ಕುರಿತಾಗಿ ಇಲ್ಲಿ ಪ್ರವಾದಿಯು ತಿಳಿಪಡಿಸ್ತಾರೆ. ಕೊನೆಯ ಭಾಗ 5ನೇ ಭಾಗದಲ್ಲಿ ದೇವರ ಮುಂದೆ, ದೇವರ ಕಾರ್ಯಗಳ ಮುಂದೆ ನಮ್ಮ ಜೀವಿತವನ್ನ ನಾವು ತಗ್ಗಿಸಿಕೊಳ್ಬೇಕಾಗಿದೆ. ದೇವರಲ್ಲಿ ನಮ್ಮ ಜೀವಿತವನ್ನ ನಾವು ತಗ್ಗಿಸಿಕೊಳ್ಬೇಕಾಗಿದೆ. ಈ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ ಈ 2 ವಚನ ಬಂದು ಬಹಳ ಪ್ರಮುಖವಾದಂತ ವಚನಗಳು, 23 ಮತ್ತು 24ನೇ ವಚನ. ದೇವರ ವಚನ ಏನ್ ಹೇಳ್ತದೆ? ಯೆಹೋವನು ಹೀಗೆನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನ ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನ ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ಅಂದ್ರೆ ಸುನ್ನತಿ ಮಾಡದ ಹೃದಯ ಎದಕ್ಕೆ ಈ ವಿಷಯ ಬಂದು ಇದರಲ್ಲಿ ಬರ್ತಾ ಇದೆ ಅಂದ್ರೆ, ನಿಜವಾದಂತ ಬುದ್ಧಿವಂತಿಕೆ, ನಿಜವಾದಂತ ಹೃದಯ ಶುದ್ಧಿ ಏನಪ್ಪಾ ಅಂದ್ರೆ, ನಮ್ಮ ಜೀವಿತದಲ್ಲಿ ನಾವು ನಮಗಾಗಿ ಅಲ್ಲರಿ, ನಾವು ನಮಗೋಸ್ಕರ ಅಲ್ಲರಿ, ನಮ್ಮಲ್ಲಿ ಏನೇ ಇದ್ರೂ ಸಹ ಅದು ದೇವರಿಗಾಗಿ ಎಂಬುದಾಗಿ ಹೇಳಿ ಜೀವಿಸುವಂತದ್ದೇ ನಿಜವಾದ ಜೀವನ ಎಂಬುದನ್ನ ಇದರಲ್ಲಿ ನಾವು ಗ್ರಹಿಸಿಕೊಳ್ತಾ ಇದ್ದೀವಿ. ದೇವರ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಬೇಕಾಗಿದೆ. ಇದನ್ನೇ ದೇವರು ಬಯಸ್ತಾ ಇದ್ದಾರೆ. ದೇವರ ಮುಂದೆ ತಗ್ಗಿಸಿಕೊಳ್ಬೇಕಾಗಿದೆ. ದೇವರ ಮುಂದೆ ತಗ್ಗಿಸಲ್ಪಟ್ಟಾಗ ಮಾತ್ರ ದೇವರು ನಮ್ಮನ್ನ ಹೆಚ್ಚಿಸೋದಕ್ಕೆ ಸಾಧ್ಯ. 1 ಪೇತ್ರ 5ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುವನು ಎಂಬುದಾಗಿ ಹೇಳಿ ದೇವರ ವಚನ ತಿಳಿಸಿದ್ರು. ನನ್ನ ಹತ್ರ ಜ್ಞಾನ ಇದೆ, ನನ್ನ ಹತ್ರ ಪರಾಕ್ರಮ ಇದೆ, ನನ್ನ ಹತ್ರ ಬಲ ಇದೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಶಕ್ತಿ ಇದೆ, ಇಲ್ಲ. ಹೆಚ್ಚಳ ಪಡುವುದಕ್ಕೆ ಮನುಷ್ಯನ ಹತ್ರ ಯಾವುದೂ ಇಲ್ಲ. ಸತ್ಯವೇದದಲ್ಲಿ ಅನೇಕ ಜನ ನೀತಿವಂತರ ಜೀವನವನ್ನು ನೋಡುವಾಗ ಅನೇಕರಿಗೆ ಎಲ್ಲವೂ ಇದ್ರೂ ಸರಿ, ಅವರು ದೇವರ ಮುಂದೆ ಬಂದಾಗ ದೇವರ ಹತ್ರ ತಗ್ಗಿಸಿಕೊಳ್ತಿದ್ದಾರೆ. ದೇವರ ಹತ್ರ ತಗ್ಗಿಸಿಕೊಳ್ತಿದ್ದಾರೆ. ನೀವೆಷ್ಟೋ ಜನ ನೀತಿವಂತರನ್ನ ವೇದ ವಚನದಲ್ಲಿ ನೋಡ್ರಿ, ಅವ್ರು ಯಾರು ದೇವರಿಗೆ ವಿರೋಧವಾಗಿ ಹೋಗ್ತಾ ಇಲ್ಲ. ದೇವರ ಕರೆವಿಕೆ ಬಂದಾಗ, ದೇವರಲ್ಲಿ ತಮ್ಮ ಜೀವಿತವನ್ನ ರೂಪಿಸಿಕೊಳ್ಳುವಾಗ ದೇವರ ಮುಂದೆ ತಗ್ಗಿಸಿಕೊಳ್ತಿದ್ದಾರೆ. ಒಂದ್ ವೇಳೆ ನಾವು ದೇವರಿಗೆ ಎದುರಾಗಿ ಹೋದ್ರೆ ದೇವರು ಬಂದು ನಮಗೆ ಎದುರಿಯಾಗಿ ಮಾರ್ಪಡ್ತಿದ್ದಾರೆ. ನಾವು ಯಾಕೋಬನ ಬರೆದ ಪತ್ರಿಕೆ 4ನೇ 6ನೇ ವಚನ ನೋಡ್ತಾ ಇದೀವಿ, ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳ್ತದ ಅಂತ ಹೇಳ್ತಾ ಇದ್ದೀವಿ. ದೀನರಿಗೆ ಕೃಪೆ ಸಿಗ್ತದ, ಯಾರು ದುರಂಕಾರ ಪಡ್ತಾದ್ರೋ ಅವ್ರಿಗೆ ಎದುರಾಗಿ ದೇವರೇ ನಿಲ್ತದ್ರ ಅಂತೇಳಿ
ದೇವರ ವಚನದಲ್ಲಿ ಬರೆಯಲ್ಪಡ್ತದೆ. ಯೇಸು ಸ್ವಾಮಿಯ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿ ತನ್ನ ಶಿಲುಬೆಯ ಮರಣದ ತನಕ ತನ್ನನ್ನೇ ತಾನು ತಗ್ಗಿಸಿಕೊಟ್ಟನು ಅಂತೇಳಿ ದೇವರ ವಚನ ಬರೆಯಲ್ಪಡ್ತಾ ಇದ್ದಾರೆ. ಇನ್ನು ಅಪೊಸ್ತಲನಾಗಿರುವಂತ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಇರ್ತದನ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ಯನು ಅಂತೇಳಿ ಪೌಲ ಹೇಳ್ತಾನೆ. ನಮ್ಮಗಳ ಜೀವನದಲ್ಲಿ ದೇವರ ಮುಂದೆ ತಗ್ಗಿಸುವ ಹೃದಯ, ಶುದ್ಧ ಹೃದಯ, ತಾಳ್ಮೆ ಉಳ್ಳ ಹೃದಯ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ. ದಾವೀದನು ದೇವರಿಗೆ ವಿರೋಧವಾಗಿ ಅನೇಕ ಪಾಪಗಳನ್ನ ಮಾಡ್ತಾನೆ. ಸತ್ಯವೇದದಲ್ಲಿ ದಾವೀದನ ನೀಚ ಕೃತ್ಯಗಳು ಅಂತ ಹೇಳಿ ಬರೆಯಲ್ಪಡ್ತಾ ಇದ್ರು. ಯಾವಾಗ ಅವನ ಪಾಪಗಳ ಅರಿವು ಅವನಿಗೆ ಆಗ್ತಾ ಇದೆಯೋ, ಯಾವಾಗ ದೇವ ಮನುಷ್ಯನು ಬಂದು ನೀನು ಮಾಡಿರೋದು ತಪ್ಪು ಎಂಬುದಾಗಿ ಹೇಳ್ತಾ ಇದಾರೋ, ದೇವರ ಮುಂದೆ ಬರ್ತಾರ, ತನ್ನಂತ ತಗ್ಗಿಸ್ಕೊಳ್ತದ. ಕರುಣಾಮಯನೇ ನನ್ನನ್ನು ಕರುಣಿಸು ಅಂತ ಹೇಳ್ತಾರೆ. ನನ್ನ ದ್ರೋಹಗಳನ್ನೆಲ್ಲ ನಿನ್ನ ಮನ್ನಿಸು ಅಂತ ಹೇಳ್ತದೆ. ನನ್ನಲ್ಲಿ ಶುದ್ಧವಾದಂತಹ ಹೃದಯವನ್ನ ನಿರ್ಮಿಸು ಅಂತ ಹೇಳ್ತದ. ನನ್ನ ಪಾಪಗಳನ್ನ ಪರಿಹರಿಸು ಅಂತ ಕೇಳ್ತದ. ದೇವರ ಮುಂದೆ ತಗ್ಗಿಸುವ ಹೃದಯ ತುಂಬಾ ಮುಖ್ಯ. ಅನೇಕ ಸಮಯದಲ್ಲಿ ನಾವು ನಮ್ಮ ಜೀವನದಲ್ಲಿ ನನ್ನ ಹತ್ರ ಧ್ಯಾನ ಇದೆ, ನನ್ನ ಹತ್ರ ಶಕ್ತಿ ಇದೆ, ನನ್ನ ಹತ್ರ ಬಲ ಇದೆ, ಏನೇನೋ ಹೇಳ್ಕೊಂಡು ನಾವು ಗರ್ವ ಪಡ್ತಾ ಇದೀವಿ. ಇಲ್ಲ, ದೇವರನ್ನ ನಂಬಿರುವಂತಹ ನಮ್ಮಗಳ ಜೀವನದಲ್ಲಿ ತಾಳ್ಮೆ ಉಳ್ಳ ಸ್ವಭಾವ ತುಂಬಾ ಮುಖ್ಯ. ದೇವರ ಮುಂದೆ ತಗ್ಗಿಸಿಕೊಳ್ಳುವಂತ ಸ್ವಭಾವ ತುಂಬಾ ಮುಖ್ಯ. ಇನ್ನೊಬ್ಬರ ಮುಂದೆ ತಗ್ಗಿಸಿಕೊಂಡು ಹೋಗುವಂಥದ್ದು ತುಂಬಾ ಪ್ರಮುಖ ಇದೆ. ನಾವು ಯೇಸು ಸ್ವಾಮಿಯ ಜೀವನವನ್ನ ಕುರಿತು ನಾವು ನೋಡುವಾಗ ಅವರ ಹಿಂಬಾಲಿಸುವಂತ ನಾವುಗಳು ಯೇಸು ಸ್ವಾಮಿಗೆ ಸಕಲ ಅಧಿಕಾರಗಳು ಕೊಡಲ್ಪಟ್ಟರು ಅಂತ ಬರೆಯಲ್ಪಡ್ತಾ ಇದೆ. ಆತನಿಗೆ ಎಲ್ಲ ಅಧಿಕಾರ ಕೊಡಲ್ಪಟ್ಟಿತ್ತು. ಆದ್ರೂ ಸರಿ, ಈ ಲೋಕದಲ್ಲಿ ಅವರು ಜೀವಿಸುವಾಗ ತಮ್ಮನ್ನು ತಾವು ತಗ್ಗಿಸಿಕೊಳ್ತಾರೆ. ಅವರು ಕೊನೆಯ ಸನ್ನಿವೇಶದಲ್ಲಿ ನೋಡುವಂತ ಸಮಯದಲ್ಲಿ ತಮ್ಮ ಜೀವಿತವನ್ನ ದೇವರ ಕಡೆಗೆ ಒಪ್ಪಿಸ. ಬೆಳಗಿನ ಸಮಯದಲ್ಲಿ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯದಲ್ಲಿ 5 ಕಾರ್ಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಈ ಮೊದಲನೇ ಭಾಗದಲ್ಲಿ ಯೆರೆಮೀಯನ ಪುಸ್ತಕ 9ನೇ ಅಧ್ಯಾಯ 1ರಿಂದ 6 ವಚನದಲ್ಲಿ ಪ್ರವಾದಿಯ ಹೃದಯದ ನೋವು ಅನ್ನುವಂತ ವಿಷಯವನ್ನು ನಾವು ಧ್ಯಾನ ಮಾಡಿದ್ವಿ. 2ನೇ ಭಾಗದಲ್ಲಿ ದೇವರ ತೀರ್ಪು ಯಾವ ರೀತಿಯಾಗಿರ್ತದ ಅನ್ನುವಂತ ವಿಷಯವನ್ನ ಧ್ಯಾನ ಮಾಡಿದ್ವಿ. 3ನೇ ಭಾಗದಲ್ಲಿ ದಂಗೆಯ ಪರಿಣಾಮಗಳು ಏನಿರ್ತದವ ಅನ್ನೋದ್ರ ಕುರಿತಾಗಿ 4ನೇ ಭಾಗದಲ್ಲಿ ವಿನಾಶದ ಕಾರ್ಯಗಳನ್ನ ನಾವು ನೋಡಿದ್ವಿ. 5ನೇ ಭಾಗದಲ್ಲಿ ನಿಜವಾದಂತ ಬುದ್ಧಿವಂತಿಕೆ ಮತ್ತೆ ಸುನ್ನತಿ ಮಾಡದಂತ ಹೃದಯ, ಅಂದ್ರೆ ದೇವರ ಮುಂದೆ ತಾಳ್ಮೆ ಇಲ್ದಿರುವಂತ ಒಂದು ಹೃದಯದ ಕುರಿತಾಗಿ ನಾವು ನೋಡ್ತಾ ಇದ್ವಿ. ಇವುಗಳ ಜೀವನದಲ್ಲಿ ದೇವರಿಗೆ ಕಾರ್ಯಗಳನ್ನ ಮಾಡೋಣ, ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋಣ. ದೇವರೇ, ನಾವು ಏನಿಲ್ಲ ಸ್ವಾಮಿ, ನಮ್ಮನ್ನ ಸರಿಯಾದ ರೀತಿಯಲ್ಲಿ ನಡೆಸು, ಸರಿಯಾದ ರೀತಿಯಲ್ಲಿ ನಮ್ಮನ್ನ ಸಿದ್ಧಪಡಿಸು, ಸರಿಯಾದ ರೀತಿ ನಮ್ಮನ್ನ ನೀನ್ ತೋರಿಸು ಎಂಬುದಾಗಿ ಹೇಳಿ ನಾವು ದೇವರ ಹತ್ರ ಕೇಳಿಕೊಳ್ಳೋಣ. ದೇವರು ನಮ್ಮನ್ನ ಅಧಿಕವಾಗಿ ಆಶೀರ್ವಾದ ಮಾಡ್ತಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಂಡು, ಸರ್ವಶ್ರೇಷ್ಠನಾಗಿರುವಂತ ನಮ್ಮ ತಂದೆಯ ದೇವರೇ, ನಮ್ಮ ಜೀವನದಲ್ಲಿ ದೇವರೇ ನಮ್ಮಲ್ಲಿ ತಾಳ್ಮೆಯುಳ್ಳ ಹೃದಯವನ್ನ ನೀನು ಕೊಡು ಸ್ವಾಮಿ. ದೇವರೇ, ನಾವು ಏನೇ ಮಾಡಿದ್ರು ನಿಮ್ಮ ರಾಜ್ಯಕ್ಕಾಗಿ, ನಿಮ್ಮ ನೀತಿಗಾಗಿ ನಾವು ಜೀವಿಸುವಂತೆ, ನಿಮ್ಮ ಸತ್ಯಾರ್ಥಗಳನ್ನು ತಿಳಿದು ನಾವು ಜೀವಿಸುವಂತೆ ನಾವು ಕೃಪೆ ಮಾಡು. ಈ ಆನ್ಲೈನ್ ಮೂಲಕವಾಗಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು ದೇವರೇ. ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದದಲ್ಲಿ ನಮ್ಮನ್ನು ನಡೆಸು. ಯೇಸು ನಮ್ಮ ತಂದೆಯ ದೇವರೇ, ಆಮೆನ್.